ನಿಮ್ಮ ಬ್ಯಾಂಕ್ ಖಾತೆಗೂ ಜಮಾ ಆಗುತ್ತೆ 2,000 ರೂಪಾಯಿ ಹಣ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣ ಜನವರಿ ಫೆಬ್ರವರಿ ಕಂತಿನ ಹಣವನ್ನ ಜಮೆ ಮಾಡಲು ಪ್ರಾರಂಭವಾಗಿದೆ. ಇನ್ನು 10 ದಿನದಲ್ಲಿ ಗ್ಯಾರಂಟಿಯಾಗಿ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಜನವರಿ ಫೆಬ್ರವರಿ ತಿಂಗಳ ಹಣ ಸದ್ಯದಲ್ಲೇ ಕ್ಲಿಯರ್ ಆಗಲಿದೆ. 10-15 ದಿನದಲ್ಲಿ ಹೆಚ್ಚು ಕಡಿಮೆ ಆಗಬಹುದು ವಿನ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗದೆ ಉಳಿಯುವುದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದೇವೆ, ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನ ನಾವು ಸ್ಥಗಿತ ಮಾಡೋದಿಲ್ಲ. ಈ ಯೋಜನೆ ಮುಂದುವರಿಯಲಿದೆ. ಇನ್ನು ಸರ್ಕಾರ ಇರುವವರೆಗೂ ಈ ಒಂದು ಯೋಜನೆ ಮುಂದುವರಿಯುತ್ತೆ ಎಂಬುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಸದ್ಯ ಈಗ ಯಾವ ರೀತಿ ನಡೆದುಕೊಂಡು ಹೋಗ್ತಾ ಇದೆ ಹಾಗೆ ಮುಂದುವರಿದುಕೊಂಡು ಹೋಗಲಿದೆ. ಬಜೆಟ್ನಲ್ಲಿ ಈಗಾಗಲೇ ಇದಕ್ಕೆ ಅನುದಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಬಂದಿರುವಂತದ್ದು. ಮತ್ತೆ BPL ಕಾರ್ಡ್ದಾರರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಮಾರ್ಚ್ ತಿಂಗಳಿಂದ ಈ ಒಂದು ಅಕ್ಕಿ ಬದಲು ಹಣ ಸಿಗ್ತಾ ಇತ್ತಲ್ಲ, ಅದನ್ನ ಬಂದ್ ಆಗಲಿದೆ. ಅಂದ್ರೆ ಅಕ್ಕಿ ಬದಲು ಹಣ ಕೊಡೋದಿಲ್ಲ, ಈಗ ಅಕ್ಕಿಯನ್ನೇ ಕೊಡ್ತಾರೆ. ಮಾರ್ಚ್ ತಿಂಗಳಿಂದಲೇ ಜಾರಿಗೆ ಬರ್ತಾ ಇದೆ. ಈಗಾಗಲೇ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ ಅಕ್ಕಿ ಬದಲು ಹಣ ಯೋಜನೆ ಸ್ಥಗಿತ ಆಗಲಿದೆ. DBT ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇದ್ದ ಹಣವನ್ನ ಈಗ ಸ್ಥಗಿತ ಮಾಡಲಿದ್ದಾರೆ. ಮತ್ತೆ ಅಕ್ಕಿ ಬದಲು ಹಣ ಇಲ್ಲ, ಹಣವನ್ನ ಕೊಡೋದಿಲ್ಲ, ಅಕ್ಕಿ ಕೊಡ್ತಾರೆ. 10 kg ಅಕ್ಕಿ ಅಂತ ಹೇಳ್ಬಹುದು. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇನ್ನು 10 ದಿನದಲ್ಲಿ ಜನವರಿ ಫೆಬ್ರವರಿ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಏನಾದರೂ ಬಂದಿಲ್ಲ ಅಂದ್ರೆ ಅದು ಕೂಡ ಬರುತ್ತೆ. ಯೋಚನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಹುದೊಡ್ಡ ಯೋಜನೆ. ಇದು ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡ ಇಲಾಖೆಯಾಗಿದೆ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಬಂದಿರೋದ್ರಿಂದ 1 ವರ್ಷಕ್ಕೆ ಸುಮಾರು 1 ಅಲ್ಲ 2 ಅಲ್ಲ 3 ಅಲ್ಲ 32,000 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯವರಿಗೆ ನೀಡಲಾಗ್ತಾ ಇದೆ. ನಮ್ಮ ಇಲಾಖೆಗೆ ನೀಡಿದ ಅನುದಾನ ಪೈಕಿ ಯಾವುದೇ ಒಂದು ಅನುದಾನ ಉಳಿದಿಲ್ಲ. ಎಲ್ಲವೂ ಸರಿಯಾದ ರೀತಿಯಲ್ಲಿ ಚರ್ಚೆಯಾಗಿದೆ, ಖರ್ಚಾಗಿದೆ. 10% ಎಲ್ಲವೂ ಸರಿಯಾದ ರೀತಿಯಲ್ಲಿ ಖರ್ಚಾಗಿದೆ. 10% ಮಾತ್ರ ಅನುದಾನ ಮಿಕ್ಕಿರಬಹುದು. ಅದು ಕೂಡ ಮಾರ್ಚ್ 31 ಒಳಗೆ ಖರ್ಚಾಗಲಿದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಈ ಮೂಲಕ ಗ್ಯಾರಂಟಿ ಯೋಜನೆಗಳನ್ನ ಇನ್ನೂ ಮುಂದುವರಿಸೋದಾಗಿ ಒಂದು ಕನ್ಫರ್ಮೇಶನ್ ಕೂಡ ಆಗಿದೆ. ಬಜೆಟ್ ನಲ್ಲಿ ಇದಕ್ಕೆ 51,000 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಈ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಅಕೌಂಟ್ಗೆ ಬಂದಿದೆಯಾ, ಬಂದಿಲ್ವಾ? ಎಸ್ ಆರ್ ನೋ ಅಂತ ಮೂಲಕ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ.